ತುಂಬ ಜನ ಇದರ ಟೇಸ್ಟಿಗೆಲ್ಲ ಇದರ ಕಿಕ್ ಕುಡಿತಾರೆ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ತುಂಬ ಜನ ಕೇಳ್ತಾ ಇದ್ರು ಎಕ್ಸ್ಪೆನ್ಸಿವ್ ಲಿಕ್ಕರ್ಸ್ ಕಡೆ ಬನ್ನಿ ಅಂತ. ಸೊ ಹಾಗಾಗಿ ನಿಮಗೋಸ್ಕರ, ನಮ್ಮ ವೀಕ್ಷಕರು, ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ಹೊಸ ಲಿಕ್ಕರ್ಸ್ನ ಬಾರೋ ಮಾಡಿ ತೊಗೊಂಡು ಬರ್ತಾ ಇದ್ದೀನಿ. ತುಂಬ ಲಿಕ್ಕರ್ಸ್ಗಳು ಬಾರೋ ಮಾಡೋದೇ ಆಗಿದೆ. ಯಾಕೆ ಅಂದರೆ ಎಕ್ಸ್ಪೆನ್ಸಿವ್ ಲಿಕ್ಕರ್ಸ್ಗಳನ್ನ ಬೈ ಮಾಡೋಕ್ಕೆ ಹೋದರೆ ನಮ್ಮ ಬರೋ ಸಂಬಳ ಎಲ್ಲ ಅದಕ್ಕೆ ಖಾಲಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಮ್ಮ ಫ್ರೆಂಡ್ಸು ತೊಗೊಳ್ತಿರ್ತಾರೆ. ಸೊ ಅವ್ರ ಹತ್ರ ಬಾರೋ ಮಾಡಿ ನಿಮಗೋಸ್ಕರನೇ ರಿವ್ಯೂ ಮಾಡ್ತಾ ಇದ್ದೀನಿ ಶಿವಾಸ್ ರೀಗಲ್. ಹಾಗೆ ಈ ಶಿವಾಸ್ ರೀಗಲ್ ಅನ್ನೋದು ಒಂದು ಲಕ್ಸುರಿ ಬ್ರ್ಯಾಂಡ್ ಹೇಗಾಯಿತು ಅನ್ನೋ ರೋಚಕ ಕಥೆನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ರಪ್ಪ. ಈ ವಿಡಿಯೋ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಶಿವಾಸ್ ರೀಗಲ್ ಬಗ್ಗೆ ಮಾತಾಡೋಣ. ತುಂಬ ಜನ ಕೇಳ್ತಾ ಇದ್ರು ಎಕ್ಸ್ಪೆನ್ಸಿವ್ ಲಿಕ್ಕರ್ಸನ್ನ ರಿವ್ಯೂ ಮಾಡಿಕೊಡಿ, ಹಾಗೆ ಹೇಗಿದೆ ಟೇಸ್ಟ್ ಅಂತ ಹೇಳಿ. ಯಾಕೆ ಅಂದರೆ ತುಂಬ ಜನ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಕೂಡ ಅಫೋರ್ಡ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಎಕ್ಸ್ಪೆನ್ಸಿವ್ ಲಿಕ್ಕರ್ಸ್ ಎಲ್ಲ ಕಂಪ್ನಿ ಕಡೆಯಿಂದನೇ ನನಗೆ ಡೈರೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ಕಂಪ್ನಿಯಿಂದ ಕಳಿಸೋವರೆಗೂ ನಾನು ವೆಯ್ಟ್ ಮಾಡಿ ಅದನ್ನು ರಿವ್ಯೂ ಮಾಡಬೇಕಾಗತ್ತೆ. ಸೊ ಎಲ್ಲ ಎಕ್ಸ್ಪೆನ್ಸಿವ್ ಲಿಕ್ಕರ್ಸ್ ನಾನು ಬೈ ಮಾಡೋಕ್ಕೆ ಹೋದರೆ ನಾನು ಬರೋ ಸಂಬಳ ಎಲ್ಲ ಅಲ್ಲಿಗೆ ಹೊಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ತೊಗೊಳ್ತಾರೆ. ಸೊ ಅವ್ರ ಹತ್ರ ಬಾರೋ ಮಾಡಿ ಈ ರಿವ್ಯೂಗಳನ್ನ ಮಾಡ್ತಾಯಿದ್ದೀನಿ. ಇದ್ರ ಬೆಲೆ ಎಷ್ಟು ಅಂತ ನೀವು ತಿಳ್ಕೊಬೇಕಲ್ಲ, ನಾನು ಟೇಸ್ಟಿಂಗ್ ಸೆಗ್ಮೆಂಟಲ್ಲಿ ಹೇಳ್ತೀನಿ. ಹಾಗೆ ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ಹಾಗೆ ಶಿವಾಸ್ ರೀಗಲ್ ಸ್ಟಾರ್ಟ್ ಆಗಿದೆಯಲ್ಲಪ್ಪ, ಅಮೇರಿಕಾದಲ್ಲಿ ಫಸ್ಟ್ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 25 ಇಯರ್ಸ್ ಮೆಚ್ಯೂರ್ ಆಗಿರೋ ವಿಸ್ಕಿಗಳನ್ನ ಅಮೇರಿಕಾದಲ್ಲಿ ಸೇಲ್ ಮಾಡ್ತಾಯಿದ್ರು. ಹಾಗೆ ಸೇಲ್ ಮಾಡ್ತಾ ತುಂಬಾ ಫೇಮಸ್ ಆಗೋಯ್ತು. ಹಾಗೆ ಇದು ಒಂದು ಲಕ್ಸುರಿ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಆಯಿತು. ಹೋಗ್ತಾ ಇದು ಒಂದು ಫ್ಯಾಷನಬಲ್ ಬ್ರ್ಯಾಂಡ್ ಕೂಡ ಆಯಿತು. ಹಾಗಾಗಿ ಈ ಶಿವಾಸ್ ರೀಗಲು ಒಂದು ಜನಕ್ಕೆ ಹೇಗೆ ಕೂತ್ಕೋತು ಅಂದರೆ ಇದು ಒಂದು ಲಕ್ಸುರಿ ಬ್ರ್ಯಾಂಡು. ಹಾಗೆ ಇದರ ಪ್ರೈಸ್ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತಾ ಇತ್ತು. ಹಾಗಾಗಿ ಇದನ್ನು ಒಂದು ಲಕ್ಸುರಿ ವಿಸ್ಕಿ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರು. ಹಾಗೆ ಇದಕ್ಕೆ ಒಂದು ಹೆಸರು ಕೊಟ್ಟರು, ಪ್ರಿನ್ಸ್ ಆಫ್ ವಿಸ್ಕಿ ಅಂತ ಈ ಶಿವಾಸ್ ರೀಗಲ್ಗೆ ಕೊಟ್ಟಿದ್ದಾರೆ. ಅದೇ ಥರ ತುಂಬಾ ವೇರಿಯಂಟ್ಗಳಿದೆ. ಇದರಲ್ಲಿ 12 ಇಯರ್ಸು, 15 ಇಯರ್ಸು, 18 ಇಯರ್ಸು, ಹಾಗೆ 25 ಇಯರ್ಸು ವಿಸ್ಕಿಗಳನ್ನ ಇವರು ಮೆಚ್ಯೂರ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಈ ವಿಸ್ಕಿಗಳೆಲ್ಲ ಎಲ್ಲಿಂದ ಬರುತ್ತೆ? ಈ ವಿಸ್ಕಿಗಳೆಲ್ಲ ಬರೋದು ಸ್ಕಾಟ್ಲ್ಯಾಂಡಿಂದ. ಈ ಸ್ಕಾಟ್ಸ್ ವಿಸ್ಕಿಗಳು ಮಿನಿಮಮ್ 12 ಇಯರ್ಸ್ ಏಜ್ ಆಗಿರೋ ವಿಸ್ಕಿಗಳನ್ನ ತಂದು ಇದನ್ನು ಬ್ಲೆಂಡ್ ಮಾಡ್ತಾರೆ. ಹಾಗಾಗಿ ಶಿವಾಸ್ ರೀಗಲು ಒನ್ ಆಫ್ ದಿ ಫೈನೆಸ್ಟ್ ವಿಸ್ಕಿ ಅಂತಲೇ ಹೇಳ್ಬೋದು. ಹಾಗೆ ಏಜಿಂಗ್ ಪ್ರೊಸೆಸ್ಸಲ್ಲಿ ಇವ್ರನ್ನ ಬೀಟ್ ಮಾಡೋಕ್ಕೆ ಬೇರೆ ಯಾವ ಕಂಪ್ನಿಗಳು ಬಂದಿಲ್ಲ. ಯಾಕೆ ಅಂದರೆ ಇವ್ರು ಅಷ್ಟು ವೇರಿಯಂಟು, ಅಷ್ಟು ಏಜ್ಡ್ ವಿಸ್ಕಿಗಳನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಹಾಗೆ ಲೋಯೆಸ್ಟ್ ಪ್ರೈಸಿಂದ ಹೈಯೆಸ್ಟ್ ಪ್ರೈಸ್ವರೆಗೂ ಈ ವಿಸ್ಕಿಗಳು ಸಿಗ್ತಾ ಇದೆ. ಫ್ರೆಂಡ್ಸ್, ಈ ವಿಸ್ಕಿಗಳನ್ನ ಎಲ್ಲಿಂದ ಸೋರ್ಸ್ ಮಾಡ್ತಾರೆ ಅಂದರೆ ಸ್ಟಾರ್ ಥ್ರಿಸಲ್ ಅನ್ನೋ ಓಲ್ಡೆಸ್ಟ್ ಡಿಸ್ಟಿಲರಿ ಇದೆ ಸ್ಕಾಟ್ಲ್ಯಾಂಡಲ್ಲಿ. ಸೊ ಅಲ್ಲಿಂದನೇ ಈ ವಿಸ್ಕಿಗಳನ್ನ ಸೋರ್ಸ್ ಮಾಡ್ತಾರೆ. ಹಾಗೆ ಇದನ್ನು ಯಾರಪ್ಪ ಬ್ಲೆಂಡ್ ಮಾಡಿರೋದು ಅಂದರೆ ಶಿವಾಸ್ ಬ್ರದರ್ಸು ಇದನ್ನು ಬ್ಲೆಂಡ್ ಮಾಡಿರೋದು. ಹಾಗಾಗಿ ತುಂಬಾ ಯುನೀಕ್ ಆಗಿರುತ್ತೆ ಇದರ ಟೇಸ್ಟಿಂಗು. ಈ ಶಿವಾಸ್ ರೀಗಲ್ಲು ಅಂಗಡಿಗೆ ಹೋಗ್ತಾರೆ, ಶಿವಾಸ್ ರೀಗಲ್ಲ ಕಾಸ್ಟ್ಲಿ ಗುರು, ಬೇಡ, ಯಾವ್ದಾರ ಕಡಿಮೆ ಬಡ್ಜೆಟ್ ತೊಗೊಳಪ್ಪ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಜನ ಈ ಶಿವಾಸ್ ರೀಗಲ್ ಕಡೆ ತಿರುಗೇ ನೋಡ್ತಿರ್ಲಿಲ್ಲ. ಫ್ರೆಂಡ್ಸ್, ಈ ವಿಸ್ಕಿನಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ಇದು ಒಂದು ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಆಗಿದೆ. ಹಾಗೆ ಇದರ ಬ್ಲೆಂಡೇ ಇದರ ಸ್ಪೆಷಾಲಿಟಿ. ಈ ಬ್ಲೆಂಡಲ್ಲಿ ಗ್ರೈನ್ ವಿಸ್ಕಿ ಜಾಸ್ತಿ ಇರುತ್ತೆ, ಹಾಗೆ ಮಾಲ್ಟ್ ವಿಸ್ಕಿ ಕಡಿಮೆ ಇರುತ್ತೆ. ಹಾಗಾಗಿ ಇದರ ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಲಕ್ಸುರಿ ಬ್ರ್ಯಾಂಡ್ ಅಂತ ಹೇಳಿ ಮೋಸ ಹೋಗಬೇಡಿ. ಇದರಲ್ಲಿ ತುಂಬಾ ಡೂಪ್ಲಿಕೇಟ್ ಬ್ರ್ಯಾಂಡ್ಗಳು ಮಾರ್ಕೆಟಲ್ಲಿ ಸೇಲ್ ಆಗ್ತಾ ಇರುತ್ತೆ. ನೀವು ಯಾವುದೇ ರೀತಿಯಲ್ಲಿ ಮಿಲ್ಟ್ರಿ ಕ್ಯಾಂಟೀನ್ ಅಂತ ಸುಳ್ಳು ಹೇಳಿ ನಿಮಗೆ ತಲೆಗೆ ಟೋಪಿ ಹಾಕ್ತಾ ಇರ್ತಾರೆ. ಸೊ ಹಾಗೆ ಈ ಲಕ್ಸುರಿ ಬ್ರ್ಯಾಂಡ್ಗಳನ್ನ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ. ಡೈರೆಕ್ಟ್ ಡೀಲರಿಂದ ಮಾತ್ರ ನೀವು ತೊಗೋಬೇಕಾಗತ್ತೆ. MRP ಔಟ್ಲೆಟ್ಗಳಲ್ಲಿ ತೊಗೊಳ್ಳಿ, ಇಲ್ಲ ಅಂದರೆ ಡ್ಯೂಟಿ ಫ್ರೀನಲ್ಲಿ ತೊಗೊಳ್ಳಿ. ಹಾಗೆ ನಿಮಗೆ ಗೊತ್ತಿರೋರ ಕಡೆಯಿಂದ ಮಾತ್ರ ನೀವು ಮಿಲ್ಟ್ರಿ ಕ್ಯಾಂಟೀನಲ್ಲಿ ತೊಗೊಳಕ್ಕೆ ಹೋಗಿ. ಯಾಕೆ ಅಂದರೆ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ಗಳು ಕಡಿಮೆ ಕೊಡ್ತೀವಿ ಅಂತ ಹೇಳಿ ಟೋಪಿ ಹಾಕೋದೇ ಜಾಸ್ತಿ ಆಗಿದೆ. ಸೊ ಹಾಗಿದ್ರೆ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಟೇಸ್ಟಿಂಗಲ್ಲಿ ತಿಳ್ಕೊಳ್ಳೋಣ ಇದರ ಪ್ರೈಸ್ ಎಷ್ಟಾಗಿದೆ, ಇದರ ಟೇಸ್ಟ್ ಹೇಗಿದೆ. ಲಕ್ಸುರಿ ಬ್ರ್ಯಾಂಡ್ ಅಂತ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ತಿಳ್ಕೊಳ್ಳೋಣ ಅಲ್ವಾ? ಬನ್ನಿ ಒಂದು ತಟ್ಟಿ ಹಾಕೊಳ್ಳೋಣ. ಅದಕ್ಕೂ ಮುಂಚೆ ಈ ಬಾಟಲ್ ಬಗ್ಗೆ ಮಾತಾಡೋಣ. ಈ ಬಾಟಲ್ನ ನೀವು ನೋಡ್ಬೋದು,
ನಮ್ಮ ಕಡೆ ಎಲ್ಲ ಗಂಟೆ ಅಂತ ಹೇಳ್ತೀವಿ ಗೊತ್ತಾ, ಒಂದು ಬೆಲ್ ಶೇಪ್ ಬಾಟಲಲ್ಲಿ ಇದನ್ನು ಮಾಡಿದ್ದಾರೆ. ನಾವು ಗಂಟೆ ಹೇಗೆ ಅಲ್ಲಾಡಿಸ್ತೀವಿ ಅದೇ ಥರನೇ ಗಂಟೆ ಶೇಪಲ್ಲಿ ಇದನ್ನು ಮಾಡಿದ್ದಾರೆ. ಹಾಗೆ ಇದ್ರ ಮೇಲೆ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಇದರಲ್ಲಿ ಶಿವಾ ಶ್ರೀಗಲ್ಲು 12 ಇಯರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ಒಂದು ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ. ಹಾಗೆ ಅವರ ಲೋಗೋದಲ್ಲಿ ಕೊಟ್ಟಿದ್ದಾರೆ ಪ್ರಿನ್ಸ್ ಆಫ್ ವಿಸ್ಕಿ ಅಂತ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇದು 750 ml ಬಾಟಲ್ಲು. ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ 43% ಇದೆ. ಎಲ್ಲ 42.8 ಅಂತ ಹೇಳಿ ಅಭ್ಯಾಸ ಆಗಿಬಿಟ್ಟಿತ್ತು. ಸೊ ಇದು ಒಂದು 43% ಇದೆ. ಇದರ ಪ್ರೈಸ್ ಎಷ್ಟಪ್ಪ ಬೆಂಗಳೂರಲ್ಲಿ ಅಂದರೆ 3200 ರೂಪಾಯಿ ಆಗುತ್ತೆ. ಹಾಗೆ ಇದರಲ್ಲಿ ಇನ್ನೇನಪ್ಪ ವಿಶೇಷ ಅಂದರೆ, ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಚ್ ನಂಬರ್ನ ಹಾಕಿರ್ತಾರೆ. ಏಜ್ಡ್ 12 ಇಯರ್ಸು. ಹಾಗೆ QR ಕೋಡ್ ಇದೆ, ನೀವು ಸ್ಕ್ಯಾನ್ ಮಾಡಿ ಈ ವಿಸ್ಕಿ ಒರಿಜಿನಲ್ಲ ಇಲ್ಲ ಡೂಪ್ಲಿಕೇಟಾ ಅಂತ ವೆರಿಫೈ ಮಾಡ್ಕೋಬೋದು. ಸೊ ಅಷ್ಟು ಅಥೆಂಟಿಕೇಷನ್ನು ಈ ವಿಸ್ಕಿಗೆ ಇರುತ್ತೆ. ಹಾಗಿದ್ರೆ ಬನ್ನಿ ಒಂದು ತಟ್ಟಿ ಹಾಕ್ಕೊಂಡೇ ಬಿಡೋಣ. ಫ್ರೆಂಡ್ಸ್, ನೀವು ನೋಡ್ಬೋದು ಇದರಲ್ಲಿ 150A ಅನ್ನೋ ಕಲರ್ನ ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಸ್ಕಿ ಕಲರ್ ಸಿಮಿಲರ್ ಆಗಿ ಬರುತ್ತೆ, ಬಟ್ ಇದೊಂದು ಸ್ವಲ್ಪ ಡೀಪಾಗಿ ಕಲರ್ ಇರುತ್ತೆ. ಹಾಗೆ ಇನ್ನೇನಪ್ಪ ಸ್ಪೆಷಾಲಿಟಿ ಅಂದರೆ, ಇದು ಓಲ್ಡೆಸ್ಟ್ ಡಿಸ್ಟಿಲರೀಸಿಂದ ಈ ವಿಸ್ಕಿಗಳನ್ನ ಕಲೆಕ್ಟ್ ಮಾಡಿ ಮೆಚ್ಯೂರ್ ಮಾಡ್ತಾರೆ. ಸ್ಮೆಲ್ ನೋಡೋಣ. ಸ್ಮೆಲ್ ಮಾಡಿದಾಗ ನಿಮಗೆ ಆ ಫ್ರೂಟಿ ನೋಟ್ಸು, ಸ್ಲೈಟಾಗೆ ಆಲ್ಕೋಹಾಲ್ ಸ್ಮೆಲ್ಲು, ಹಾಗೆ ಇದರಲ್ಲಿ ಒಂಥರ ಓಕ್ ಕಾಸ್ಟ್ ಸ್ಮೆಲ್ ಇರುತ್ತಲ್ಲ, ಸೊ ಅದು ಬರ್ತಾ ಇದೆ. ಹಾಗೆ ಸ್ಮೋಕಿ ವುಡ್ಡಿ ಫ್ಲೇವರ್ ಇರುತ್ತಲ್ಲ, ಅದಂತೂ ಸಾಕಾಗಿ ಬರುತ್ತೆ. ಟೇಸ್ಟ್ ಮಾಡಿ ನೋಡ್ಬಿಡೋಣ ಹೇಗಿದೆ ಅಂತ. ಫ್ರೆಂಡ್, ಟೇಸ್ಟ್ ಮಾಡಿದಾಗ ನಿಮಗೆ ಆ ಫ್ರೂಟಿ ನೋಟು, ರೈಸನ್ ಟೇಸ್ಟಿಂಗು, ಕ್ಯಾರಮಲ್ ಹಿಂಟು, ಹಾಗೆ ವೆನಿಲಾ ಫ್ಲೇವರ್ ಅಂತೂ ಸಾಕಾಗಿ ಬರುತ್ತೆ. ಇದು ಏನಕ್ಕಪ್ಪ ಅಂದರೆ, ಸ್ಲೈಟಾಗಿ ನಿಮಗೆ ಆಲ್ಕೋಹಾಲ್ ಬರ್ನು ನಿಮ್ಮ ಗಂಟ್ಲಲ್ಲಿ ಇದ್ದೇ ಇರುತ್ತೆ. ಇದು ಸ್ವಲ್ಪನೇ ಸ್ಟ್ರಾಂಗ್ ಇದೆ. ಹಾಗೆ ನಾನು ಹೇಳಿದೆ ಗೊತ್ತಾ, ಆಲ್ಕೋಹಾಲ್ ಪರ್ಸೆಂಟೇಜು 43% ಇದೆ. ಏನು ಡಿಫ್ರೆನ್ಸ್ ಅನಿಸಲ್ಲ ನಾರ್ಮಲ್ ವಿಸ್ಕಿಗೂ ಈ ವಿಸ್ಕಿಗೂ ಆಲ್ಕೋಹಾಲ್ ಪರ್ಸೆಂಟೇಜಲ್ಲಿ. ಬಟ್ ಇದರಲ್ಲಿ 43% ಇರೋದ್ರಿಂದ ಸೊ ನಿಮಗೆ ಗಂಟ್ಲಲ್ಲಿ ಆ ಆಲ್ಕೋಹಾಲ್ ಹಿಂಟು ಸಿಕ್ಕೇ ಸಿಗುತ್ತೆ. ಇದಕ್ಕೂ ಬೆಸ್ಟ್ ವೇ ಐಸು ಇಲ್ಲ ಅಂದರೆ ನೀರು ಹಾಕ್ಕೊಳ್ಳಿ, ಸೂಪರಾಗಿರುತ್ತೆ. ಹಾಗೆ ಆ್ಯಸಿಡಿಟಿ ಪೇಷಂಟ್ಗಳು ಕೇಳ್ತಾ ಇರ್ತೀರ, ಸೊ ಸೋಡಾ ಯೂಸ್ ಮಾಡಿ, ಪರವಾಗಿಲ್ಲ, ನಿಮಗೆ ಇನ್ನೂ ಫ್ಲೇವರ್ಫುಲ್ಲಾಗಿ ಈ ವಿಸ್ಕಿ ಅನಿಸುತ್ತೆ. ಹಾಗೆ ಇದೊಂದು ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಆಗಿರೋದ್ರಿಂದ ಒಂಥರ ಮಿಕ್ಸ್ಡ್ ಫ್ಲೇವರ್ಸ್ ಇರುತ್ತೆ. ಆಲ್ಮೋಸ್ಟು 12 ಇಯರ್ಸ್ ಮೆಚ್ಯೂರ್ ಆಗಿರೋ ವಿಸ್ಕಿಗಳನ್ನೇ ತೊಗೊಂಡು ಬ್ಲೆಂಡ್ ಮಾಡೋದ್ರಿಂದ ಸೊ ನಿಮಗೆ ಒಂದೊಂದು ಸಿಪ್ಪಲ್ಲೂ ಒಂದೊಂದು ಥರ ಟೇಸ್ಟಿಂಗ್ ಸಿಗುತ್ತೆ. ಅದೇ ಸ್ವಲ್ಪ ನಿಮಗೆ ಆಲ್ಕೋಹಾಲ್ ಹಿಂಟ್ ಜಾಸ್ತಿನೇ ಇದೆ ಇದರಲ್ಲಿ. ಇದು ಕುಡ್ದಾಗ ಮಾತ್ರ ಇದ್ರ ಕಿಕ್ಕೇ ಬೇರೆ ಲೆವೆಲ್ಲು. ಸೊ ತುಂಬ ಜನ ಇದರ ಟೇಸ್ಟಿಗೆಲ್ಲ ಇದರ ಕಿಕ್ ಕುಡಿತಾರೆ. ಹಾಗೆ ಸ್ಮೂತಾಗಿದೆ, ಅಷ್ಟೊಂದು ಏನು ಘಾಟ್ ಅಂತ ಅನಿಸಲ್ಲ, ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೋಡಿದ್ರಲ್ಲ, ತುಂಬ ದಿವಸದಿಂದ ಕೇಳ್ತಾ ಇದ್ರಿ ಒಂದು ಎಕ್ಸ್ಪೆನ್ಸಿವ್ ಲಿಕ್ಕರ್ಸ್ನ ರಿವ್ಯೂ ಮಾಡಿ ಅಂತ. ಸೊ ನಾನಿವತ್ತು ಶಿವಾ ಶ್ರೀಗಲ್ ರಿವ್ಯೂ ಮಾಡಿದೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡ್ರಪ್ಪ. ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇದು ಒಂದು ಯುನೀಕ್ ಬ್ರ್ಯಾಂಡು, ಸೊ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ಶಿವಾ ಲವರ್ಸ್ಗಳಿರ್ತಾರೆ, ಸೊ ಕೆಳಗಡೆ ಕಮೆಂಟ್ ಹಾಕ್ರಪ್ಪ ನಿಮ್ಮ ಫೇವ್ರೆಟ್ ಲಕ್ಸುರಿ ಬ್ರ್ಯಾಂಡ್ ಯಾವುದು ಅಂತ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?